ನೋಟಿಸ್ ವಿಚಾರದಲ್ಲಿ ಎಂಪಿ ರೇಣುಕಾಚಾರ್ಯ ಕೂಡ ಸಡ್ಡು ಹೊಡೆದಿದ್ದಾರೆ. ನೋಟಿಸ್ ನೀಡಿರೋದ್ರಿಂದ ನನಗೆ ಸಂತೋಷ ಆಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಎಂಪಿ ರೇಣುಕಾಚಾರ್ಯ ಕೂಡ ಶಿಸ್ತು ಸಮಿತಿಯಿಂದ ನೋಟಿಸನ್ನು ಪಡೆದುಕೊಂಡಿದ್ದಾರಲ್ಲ, ಅದು ನನಗೆ ಖುಷಿಯಾಗಿದೆ ಅಂತ ಹೇಳಿದ್ದಾರೆ. ನಮ್ಮ ಮುಂದಿನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸಭೆ ಸಮಾರಂಭಗಳನ್ನು ಕೂಡ ಮಾಡ್ತೇವೆ, ಅದರಲ್ಲೂ ಬದಲಾವಣೆ ಇಲ್ಲ. ದಾಖಲೆ ಸಹಿತ ಪಕ್ಷದ ವಿರುದ್ಧ ಮಾತನಾಡಿದವರ ಬಗ್ಗೆ ಉತ್ತರ ಕೊಟ್ಟಿದ್ವಿ. ನಮಗೆ ಕೊಟ್ಟಂತ ಪಕ್ಷ BSY ವಿರುದ್ಧ ಮಾತನಾಡಿದವರಿಗೂ ಕೊಡಿ. ಬೆಂಗಳೂರಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ರಿಯಾಕ್ಟ್ ಮಾಡಿದ್ದಾರೆ. ಮಾಡೇ ಮಾಡ್ತೀವಿ. ಅದು ಸಮಾಜ ಸಂಘಟನೆ, ಪಕ್ಷ ಸಂಘಟನೆ ಬೇರೆ, ಸಮಾಜ ಸಂಘಟನೆ ಬೇರೆ. ವೀರಶೈವ ಲಿಂಗ ಸಮಾವೇಶ ಯಾವತ್ತೂ ನಿಲ್ಲಲ್ಲ. ಸಂಘಟನೆ ಮಾಡೇ ಮಾಡ್ತೀನಿ. ಅದು ಪಕ್ಷ ವಿರುದ್ಧ ಅಲ್ಲ. ಎಷ್ಟು ದಿನದಲ್ಲಿ ನೋಟಿಸ್ ಉತ್ತರ ಕೊಡ್ತಿರೋದು? ನೋಡಿ, ಅವ್ರು ಏನು ಸಮಯ ಕೊಟ್ಟಿದ್ದಾರೆ, ಆ ಸಮಯದ ಒಳಗೆ ನಾನು ಲಿಖಿತವಾಗಿ ಉತ್ತರವನ್ನು ದಾಖಲೆ ಸಮೇತ ಕೊಡ್ತೀನಿ. ಯಡಿಯೂರಪ್ಪನ BJPನ ಯಾರ ಟೀಕೆ ಮಾಡಿದ್ರು ಇನ್ನು ಭಾಳಷ್ಟು ಜನ ಆದರೆ ಅವ್ರಿಗೆ ನೋಟಿಸ್ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ನಾನು ಆರ್ಡ್ರ್ ಮಾಡಲ್ಲ, ಆರ್ಡ್ರ್ ಮಾಡಿಸಿ ದೊಡ್ಡವನಲ್ಲ. ನಾನು ರೇಣುಕಾಚಾರ್ಯ ಭಾಳ ಚಿಕ್ಕವನು ಕಾರ್ಯಕರ್ತ. ಸಮಾವೇಶ ಮಾಡೇ ಮಾಡ್ತೀವಿ. ಅದು ಸಮಾಜ ಸಂಘಟನೆ, ಪಕ್ಷ ಸಂಘಟನೆ ಬೇರೆ, ಸಮಾಜ ಸಂಘಟನೆ ಬೇರೆ. ವೀರಶೈವ ಲಿಂಗ ಸಮಾವೇಶ ಯಾವತ್ತೂ ನಿಲ್ಲಲ್ಲ. ಸಂಘಟನೆ ಮಾಡೇ ಮಾಡ್ತೀನಿ. ಅದು ಪಕ್ಷ ವಿರುದ್ಧ ಅಲ್ಲ. ಎಷ್ಟು ದಿನದಲ್ಲಿ ನೋಟಿಸ್ ಉತ್ತರ ಕೊಡ್ತಿರೋದು? ನೋಡಿ, ಅವ್ರು ಏನು ಸಮಯ ಕೊಟ್ಟಿದ್ದಾರೆ, ಆ ಸಮಯದ ಒಳಗೆ ನಾನು ಲಿಖಿತವಾಗಿ ಉತ್ತರವನ್ನು ದಾಖಲೆ ಸಮೇತ ಕೊಡ್ತೀನಿ. ಯಡಿಯೂರಪ್ಪನ BJPನ ಯಾರ ಟೀಕೆ ಮಾಡಿದ್ರು ಇನ್ನು ಭಾಳಷ್ಟು ಜನ ಆದರೆ ಅವ್ರಿಗೆ ನೋಟಿಸ್ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ಈ ವಿಚಾರದಲ್ಲಿ ಸಾಕಷ್ಟು ಜಟಾಪಟಿ ನಡೆದಿತ್ತು. ಒಂದು ಕಡೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಪುತ್ರ ವಿಜಯೇಂದ್ರ ವಿರುದ್ಧ ಒಂದು ಬಣವೇ ರೆಡಿಯಾಗಿದೆ. ಯತ್ನಾಳ್ ಇದ್ದಾರೆ, ಯತ್ನಾಳ ಜೊತೆಗೆ 7-8 ಜನ ನಾಯಕರು ಸೇರ್ಕೊಂಡಿದ್ದಾರೆ. ಒಂದು 10 ಜನರ ಕೂಟ ಅಂತ ಅಂದುಕೊಳ್ಳಿ. ಪ್ರತಿನಿತ್ಯವೂ ಕೂಡ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಈ ವಿಚಾರದಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ದಾವಣಗೆರೆಯಲ್ಲಿ ಒಂದು ಸಮಾವೇಶವನ್ನು ಮಾಡ್ತೇವೆ ಅಂತ ಹೇಳಿ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಈ ವಿಚಾರದಲ್ಲಿ ಮಾತನಾಡಿದರು. ಎರಡೂ ಬಣಗಳ ತಿಕ್ಕಾಟ ತಾರಕಕ್ಕೇರಿತ್ತು. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಸಮರ್ಥನೆಗಳಿದಿರುವಂಥವರಿಗೂ ಕೂಡ ನೋಟಿಸ್ ನೀಡಲಾಗಿದೆ. ಯಡಿಯೂರಪ್ಪ ವಿರುದ್ಧ, ವಿಜಯೇಂದ್ರ ವಿರುದ್ಧ ಪ್ರತಿನಿತ್ಯವೂ ಕೂಡ ಮಾತನಾಡುವಂಥವ್ರಿಗೂ ಕೂಡ ನೋಟಿಸ್ ನೀಡಲಾಗಿದೆ. ಹೈಕಮಾಂಡ್ನ ಈ ನಡೆ ಕೆಲವರಿಗೆ ಅಚ್ಚರಿ ತಂದಿದ್ದರೆ ಇದು ಪಕ್ಷದ ಶಿಸ್ತಿಗಾಗಿ ಒಳ್ಳೆಯ ತೀರ್ಮಾನ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಇದರ ಇಂಪ್ಯಾಕ್ಟ್ ಏನೋ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಹೈಕಮಾಂಡ್ ಎರಡೂ ಬಣಗಳಿಗೂ ಕೂಡ ನೋಟಿಸ್ ಕೊಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೊರಟಿದೆಯಾ? ಇಷ್ಟೂ ದಿನಗಳ ಕಾಲ ಯತ್ನಾಳ ಬಣ ಪ್ರತಿನಿತ್ಯವೂ ಕೂಡ ಆರೋಪ ಮಾಡ್ತಾ ಇತ್ತು, ಈಗಲೂ ಕೂಡ ಮಾಡ್ತಾ ಇದೆ. ಅಲ್ಲಿ ಸಡನ್ನಾಗಿ ಆ್ಯಕ್ಷನ್ ಇಲ್ಲ. ಬಟ್ ಈ ಬಣಕ್ಕೆ ಒಂದು ರೀತಿಯ ಶಾಕಿಂಗ್ನಲ್ಲಿದ್ದಾರೆ ಅಂತ ಕಾಣಿಸ್ತಾ ಇದೆ. ಹೌದು ದಶರಥ್, ಬಿಜೆಪಿಯ ವರಿಷ್ಠ ವಲಯ ತೆಗೆದುಕೊಂಡಿರುವಂತಹ ನಿರ್ಧಾರ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದು ಕಡೆ ಪಕ್ಷದ ವಿರೋಧಿ ಹೇಳಿಕೆಯನ್ನು ನೀಡಿದವರಿಗೂ ನೋಟಿಸ್ ಅನ್ನು ನೀಡಿದ್ದಾರೆ. ಹಾಗೆ ಪಕ್ಷದ ವಿಚಾರವಾಗಿ ಸಮರ್ಥನೆ ಮಾಡಿಕೊಂಡವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಈ ರೀತಿ ಇರೋದಾದ್ರೆ ಇದಕ್ಕೆ ಯಾವ ತಾರ್ಕಿಕತೆಯನ್ನ ಕಾಣಿಸಬೇಕು ಅನ್ನುವಂತಹ ಪ್ರಶ್ನೆಯನ್ನ ಅವರು ಕೇಳ್ತಿದ್ದಾರೆ. ಇವತ್ತು ನೋಟಿಸ್ ಪಡೆದಿರುವಂತಹ 3 ನಾಯಕರು ಈ ವಿಚಾರವಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಈಗಾಗಲೇ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ರೇಣುಕಾಚಾರ್ಯ ಹಾಗೆ BP ಹರೀಶ್ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ನೋಟಿಸ್ ನೀಡಿರುವುದು ನಮಗೆ ಅಂತಹ ಆಘಾತವೇನು ತಂದಿಲ್ಲ, ಆದರೆ ಕೊಟ್ಟಿರುವ ವಿಚಾರದ ಬಗ್ಗೆ ನಮಗಿನ್ನೂ ಅಸಮಾಧಾನ ಇದೆ ಅನ್ನುವಂಥ ವಿಚಾರವನ್ನ ಪರೋಕ್ಷವಾಗಿ ಹೇಳ್ಕೊಂಡಿದ್ದಾರೆ. ಪಕ್ಷದ ನೆಲೆಗಟ್ಟಿನಲ್ಲಿ ನಾವು ಮಾಡಿರುವಂತಹ ಕೆಲಸ ಕಾರ್ಯಗಳು ಮತ್ತು ಪಕ್ಷ ಬೆಂಬಲಿಸುವಂತಹ ವಿಚಾರಗಳಿದ್ರೂ ಕೂಡ ನಮಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿರುವುದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಅವರು ಕೇಳಿಸಿದ್ದಾರೆ. ಈ ಸಮಸ್ಯೆ ಉದ್ಭವಿಸುವುದಕ್ಕಿಂತ ಮೊದಲೇ ಪಕ್ಷದ ವಿರುದ್ಧ ಹೇಳಿಕೆಗಳನ್ನು ಯಾರು ಕೊಡ್ತಿದ್ರು, ಪಕ್ಷ ವಿರುದ್ಧ ಚಟುವಟಿಕೆಗಳನ್ನು ನಡೆಸ್ತಾ ಇದ್ರು, ಅವರಿಗೆ ಸೂಕ್ತವಾದಂತಹ ಒಂದು ಸಂದೇಶವನ್ನು ರವಾನೆ ಮಾಡುವ ನಿಟ್ಟಿನಲ್ಲಿ ಶಿಸ್ತು ಕ್ರಮವನ್ನು ಜರುಗಿಸಿದ್ರೆ ಪಕ್ಷದಲ್ಲಿ ಇಷ್ಟರ ಮಟ್ಟಿಗಿನ ವಾತಾವರಣ ಆಗ್ತಿರ್ಲಿಲ್ಲ. ಬಿಜೆಪಿ ಬಗ್ಗೆ ಎಲ್ಲರೂ ಕೂಡ ಮಾತನಾಡುವಂತ ಸನ್ನಿವೇಶ ಎದುರಾಗ್ತಿರ್ಲಿಲ್ಲ. ಇದನ್ನ ಸರಿ ಮಾಡುವುದನ್ನ ಬಿಟ್ಟು ಈಗ ನೋಟಿಸ್ ಅನ್ನ ಕೊಟ್ಟಿರುವುದು ಒಂದು ಹಂತಕ್ಕೆ ಸರಿಯಲ್ಲ ಅನ್ನೋದನ್ನ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹಾಗೆ ನೋಟಿಸ್ ಕೊಡುವ ಮುಖಾಂತರ ಪರೋಕ್ಷವಾಗಿ ನಮಗೆ ಮಾತನಾಡೋದಕ್ಕಿರುವಂತಹ ಅವಕಾಶವೊಂದನ್ನ ಮಾಡಿಕೊಟ್ಟಿದ್ದಾರೆ. ನಾವು ರಾಷ್ಟ್ರೀಯ ನಾಯಕರುಗಳನ್ನ ಭೇಟಿಯಾಗ್ತೇವೆ, ಅಮಿತ್ ಶಾ ಅವರನ್ನು ಭೇಟಿಯಾಗಿ ಅವರ ಬಳಿ ನಮ್ಮ ವಿಚಾರಗಳನ್ನು ತಿಳಿಸ್ತೇವೆ. ಪಕ್ಷದಲ್ಲಿ ಇಲ್ಲಿ ಆಗಿರುವಂತಹ ಬೆಳವಣಿಗೆಗಳು, ಯಾರೋ 4 ಮಂದಿ ಹೇಳಿದ ಮಾತನ್ನ ಕೇಳ್ಕೊಂಡು ನೀವು ನಮ್ಗೆ ನೋಟಿಸ್ ಜಾರಿ ಮಾಡಿರೋ ವಿಚಾರ, ಅವೆಲ್ಲದರ ಬಗ್ಗೆಯೂ ಕೂಡ ಸ್ಪಷ್ಟವಾದಂತಹ ಮಾಹಿತಿಯನ್ನು ಒದಗಿಸ್ತೇವೆ. ಇಲ್ಲಿಯವರೆಗೆ ನಾವು ಪಕ್ಷಕ್ಕೆ ಕೊಟ್ಟಿರುವಂತಹ ಕೊಡುಗೆ ವಿಚಾರಗಳಿವೆ, ಅವೆಲ್ಲವನ್ನು ಸವಿರವಾಗಿ ತಿಳಿಸಿ ಆ ನಂತರ
ಉಳಿದಂತ ವಿಚಾರಗಳ ಬಗ್ಗೆ ಮಾತುಕತೆಯನ್ನು ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಸೊ ಈ ಬೆಳವಣಿಗೆಗಳು ಎಷ್ಟರ ಮಟ್ಟಿಗೆ ಫಲಪ್ರದವಾಗ್ತವೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಆದ್ರೆ ಪಕ್ಷದ ವರಿಷ್ಠ ವಲಯ ಕೊಟ್ಟಿರುವಂತ ನೋಟಿಸಿಗೆ ಅವರು ಹೇಳಿರುವ ಅವಧಿಯೊಳಗೆ ಉತ್ತರವನ್ನ ಕೊಡುವುದಾಗಿ ಅವರು ಹೇಳ್ಕೊಂಡಿದ್ದಾರೆ. ಹಾಗೆ ರಾಷ್ಟ್ರೀಯ ನಾಯಕರು ಕೂಡ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಪಕ್ಷದ ವಿರುದ್ಧವಾಗಿ ಯಾರೇ ನಡೆದುಕೊಂಡ್ರು ಕೂಡ ಅವರಿಗೆ ಶಿಸ್ತು ಕ್ರಮ ಜರುಗಿಸುವುದು ಅನಿವಾರ್ಯ ಅನ್ನುವಂತಹ ಸೂಚನೆ ಏನಿದೆ ಅದನ್ನು ತೋರಿಸುವಂತಹ ಪ್ರಕ್ರಿಯೆಯ ಭಾಗವಾಗಿದೆ ಅನ್ನುವಂಥದ್ದು ಕೂಡ ವಿಶ್ಲೇಷಣೆ ಒಳಪಡ್ತಾ ಇದೆ. ದಶರಥ್. ಎಸ್, ಥ್ಯಾಂಕ್ ಯು ರಾಕೇಶ್ ನಿಮ್ಮಲ್ಲ ಮಾಹಿತಿಗೆ.